ಹಾಯ್ ಎವ್ರಿವನ್, ಇವತ್ತು ನಾನು ಕೇರಳ ಮ್ಯಾಂಗ್ಳೂರಿಯನ್ ಸ್ಟೈಲ್ ಬೂತಾಯಿ ಪುಳಿ ಮುಂಚು ಮಾಡ್ತಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ನಾನು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ 1.5 ಸ್ಪೂನಷ್ಟು ಖಾರದ ಪುಡಿ, ಇಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು ಸಹ ನಾವು ರೋಸ್ಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಇದು ಸಹ ಹಾಕ್ಬೋದು. 1.5 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲೊಂದು ಕಡಾಯಿಗೆ 5ರಿಂದ 6 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ತೆಂಗಿನೆಣ್ಣೆ ಜಾಸ್ತಿ ಇದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಅದಕ್ಕೆ ಹೆಚ್ಚಿರುವಂತಹ ಒಂದು 4-5 ಹಸಿಮೆಣಸು, 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಸಹ ಹಾಕಿ ನಾನು ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ, ಅದಕ್ಕೆ ನಾನು ನೀರು ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಸೇರಿಸ್ಕೋಬಾರ್ದು, ಸ್ವಲ್ಪ ಕಡಿಮೆನೇ ನೀರು ಸೇರಿಸ್ಕೋಬೇಕು. ಸ್ವಲ್ಪ ಅದು ಪುಳಿ ಮುಂಚೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ಉಪ್ಪನ್ನು ಸೇರಿಸಿ ನಾನು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. 10 ನಿಮಿಷ ಆಯಿತು. ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇದಕ್ಕೆ ನಾವು ಕ್ಲೀನ್ ಮಾಡಿರುವಂತಹ ಬೂತಾಯಿ ಮೀನನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ಕೊಳ್ತಿದ್ದೀನಿ. ಮೀನನ್ನು ಹಾಕಿದಾಗ ಸ್ವಲ್ಪ ಕರಿಬೇವು ಸಹ ಹಾಕಬೇಕು. ಇಲ್ಲಿ ಮೀನೆಲ್ಲ ಬೆಂದಿದೆ, ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ. ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಇದು. ನೀವು ಸಹ ಟ್ರೈ ಮಾಡಿ.